ನಾವೆಲ್ಲ ಸೇರಿ ಅವಳಿಗೆ ಒಂದು ಕಾರ್ ಗಿಫ್ಟ್ ಕೊಟ್ವಲ್ಲ, ಅದು ಮುಟ್ಟಕ್ಕೂ ಬಿಡೋದಿಲ್ಲ. ಹೆಂಗ್ ಮಾಡ್ತಾಳೆ ಗೊತ್ತಾ? ಅದಕ್ಕೆ ಅವಳ ಹತ್ರ ನಾನು ಮಾತಾಡೋದೇ ಇಲ್ಲ. ನಾನು ಹಂಗೆ ನಿಮ್ಮ ಮನೆಗೆ ಬಂದೆ, ಅವಳ ಹತ್ರ ಹೇಳಲೇ ಇಲ್ಲ ನಾನು ನಿಮ್ಮ ಮನೆಗೆ ಬಂದಿದ್ದು. ಹೌದಾ? ಎಲ್ರು ಹಂಗೆ ಮಾಡ್ತಾರೆ ಜೂಲಿ. ಫಸ್ಟ್ ಏನಾದ್ರೂ ತಕೊಂಡ್ವಿ ಅಂದ್ರೆ ಅದನ್ನ ಮುಟ್ಟಕ್ಕೆ ಬಿಡಲ್ಲ. ಆಮೇಲೆ ಸ್ವಲ್ಪ ದಿನ ಆಗುವಾಗ ಅದೊಂದ್ ಮೂಲೆಯಲ್ಲಿ ಇರುತ್ತೆ, ಇವರೊಂದ್ ಕಡೆ ಇರ್ತಾರೆ, ಗೊತ್ತಾ? ಹೌದು, ನೀನ್ ಹೇಳೋದು ಸರಿನೇ. ಚುಪ್ಪಿ, ನೀನ್ ಹೇಳ್ದಲ್ಲ ನಾಳೆ ನ್ಯೂ ಇಯರ್ ಬರುತ್ತೆ, ಕೇಕ್ ಮಾಡೋಣ ಅಂತ. ಮಾಡನ್ವಾ? ಆಯ್ತು ಜೂಲಿ, ಮಾಡೋಣ. ಆದ್ರೆ ಅಚ್ಚು ಹೇಳಿದ್ಲು ಕೇಕ್ ಮಾಡುವಾಗ ನನ್ನನ್ನು ಕರಿ, ನಾನು ನೋಡ್ಬೇಕಂತ. ಈಗ ಅವಳನ್ನ ಕರೀಲಿಲ್ಲ ಅಂದ್ರೆ ಸುಮ್ನೆ ನಮ್ಮ ಹತ್ರ ಜಗಳಕ್ಕೆ ಬರ್ತಾಳೆ. ಹೇ ಯು ಚುಪ್ಪಿ, ನೀನ್ ಯಾಕೆ ಅವಳ ಮಾತಿಗೆಲ್ಲ ಬೆಲೆ ಕೊಡ್ತೀಯಾ? ಅವಳು ಹೇಳಿದ್ದು ಅಂದ್ರೆ ಅವಳನ್ನ ಕರಿಬೇಕಾ? ಅವಳು ಓವರ್ ಮಾಡ್ತಾಳೆ. ಅವಳನ್ನ ಕರೀಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ, ಆಯ್ತಾ? ನಿಮ್ ಮನೇಲಿ ನೀನ್ ಕೇಕ್ ಮಾಡೋದು, ಅವಳನ್ನ ಕರಿಬೇಕಂತಲ್ಲ ಏನಿಲ್ಲ. ಅವಳು ಏನಾದ್ರೂ ಹೇಳಿದ್ಲು ಅಂದ್ರೆ ನೀನ್ ಹೇಳು, ನನ್ ಮರ್ತೋಗ್ಬಿಟ್ಟೆ ಅಂತ, ಆಯ್ತಾ? ಆಯ್, ನಿಮ್ಗೆ ಹೇಳ್ತಾ ಇರೋದು ಚುಪ್ಪಿ, ಏನಂತ ಆನ್ಸರ್ ಮಾಡು. ಐ ತಿಕ್ಕಲ್ ಮಂಡೆ. ಏನ್ ಚುಪ್ಪಿ, ನೀನು ಅಚ್ಚು ತರ ವಾಯ್ಸ್ ಅಲ್ಲಿ ಮಾತಾಡ್ತೀಯಾ? ನಾನ್ ಮಾತಾಡಲಿಲ್ಲ ಜೂಲಿ, ಸ್ವಲ್ಪ ತಿರುಗ್ ನೋಡು. ಏನ್ ತಿರ್ಗದು? ಯಾರು ನನ್ನನ್ನ ಡಿಸ್ಟರ್ಬ್ ಮಾಡೋದು? ಓ ಮೈ ಗಾಡ್. ಏ ಅಚ್ಚು, ನೀನ್ ಯಾವಾಗ ಬಂದಿದ್ದು? ಏನಿದು ಶಾಕ್ ಕೊಡ್ತಾ ಇದ್ಯಾ ಸಡನ್ ಆಗಿ ಬಂದು? ಏ ನಾಟಕದ ಮಳ್ಳಿ, ಸ್ವಲ್ಪ ಮುಂಚೆ ಏನ್ ಮಾತಾಡ್ತಾ ಇದ್ದೆ? ನಾನ್ ಬಂದ ತಕ್ಷಣ ಆಕ್ಟಿಂಗ್ ಮಾಡ್ತೀಯಾ? ನನ್ ಮಾತಿಗೆ ಬೆಲೆ ಕೊಡ್ಬಾರ್ದಂತ ಹೇಳ್ತಾ ಇದ್ಯಾ? ಓ ಅಚ್ಚು, ಅದೆಲ್ಲ ನೀನು ಕಿವಿಗೆ ಹಾಕಬೇಡ. ಅದು ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು, ಆಯ್ತಾ? ಬಾಬಾ, ನೀನೇ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ. ಚುಪ್ಪಿ ಹೇಳಿದ್ಲು ಕೇಕ್ ಮಾಡೋಣ ಅಂತ. ಬಾ, ನೀನು ನಾನು ಮತ್ತೆ ಚುಪ್ಪಿ ಎಲ್ಲ ಸೇರ್ಕೊಂಡು ಕೇಕ್ ಮಾಡೋಣವಾ? ಮುಚ್ಕೊಂಡು ಬಾಯಿನ ಸೈಡ್ ಇಟ್ಕೋ. ನನಗೆ ಗೊತ್ತು ಕೇಕ್ ಮಾಡಕ್ಕೆ. ನೀನೇನು ನನ್ನೊಟ್ಟಿಗೆ ಬಂದು ಮಾಡಬೇಡ. ನಾನು ಚುಪ್ಪಿ ಮಾಡೋಣ ಅಂತ ಆಲ್ರೆಡಿ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ, ಗೊತ್ತಾ? ಅಲ್ಲ ಚುಪ್ಪಿ? ಎಸ್ ಅಚ್ಚು, ಕೇಳ್ತಾ ನೀನ್ ಕಿತ್ತೋಗಿರೋ ಕಿವಿಗೆ? ಹೇಯು ಅಚ್ಚು, ಈ ತರ ಎಲ್ಲ ಮಾಡ್ಬೇಡ. ಇದು ಇಯರ್ ಎಂಡ್, ಗೊತ್ತಾ? ಈ ಸಲ ಆದ್ರೂ ನಾವಿಬ್ರು ಫೈಟ್ ಮಾಡ್ದೆ ಒಳ್ಳೆ ಕೇಕ್ ನ ರೆಡಿ ಮಾಡನ್ವಾ? ಸರಿ ಸರಿ, ಹೋಗ್ಲಿ ಬಿಡು. ಏನೋ ವರ್ಷದ ಕೊನೆ, ಇವತ್ತೊಂದೇ ದಿನ, ಈ ವರ್ಷ ಮುಗಿಯತ್ತೆ. ಮುಂದಿನ ವರ್ಷಕ್ಕೆ ವಾಟ್ ಅಚ್ಚು, ಕಾಲಿಟ್ಟಿದ್ಯಾ? ಗೂಬೆ, ಕಾಲಿಟ್ಟಿದ್ದಲ್ಲ, ಮುಂದಿನ ವರ್ಷಕ್ಕೆ ಕಾಲಿಡ್ತಾ ಇದೀವಿ, ಅದಕ್ಕೆ ಸುಮ್ಮನೆ ಇದೀನಿ. ಸರಿ, ಯಾಕೆ ಟೈಮ್ ವೇಸ್ಟ್ ಮಾಡೋದು? ಚುಪ್ಪಿ, ಏನಚ್ಚು, ಕೇಕ್ ಮಾಡೋಣ? ಓಕೆ, ಲೆಟ್ಸ್ ಕಮ್. ಬಾಚು, ಇವಳು ಮುಂದೆ ಬಂದು ನಿಂತ್ಕೊಂಡಿದ್ದಾಳೆ. ಐ ಗುಬೆ, ಸೈಡ್ ಬಿಡು. ಹೇಳ್ ಚುಪ್ಪಿ, ಈಗ ಫಸ್ಟ್ ಕೇಕ್ ಮಾಡಕ್ಕೆ ಏನ್ ಮಾಡ್ಬೇಕು ಗೊತ್ತಾ ಅಚ್ಚು? ಅಯ್ಯೋ ಚುಪ್ಪಿ, ಕೇಕ್ ಹೆಂಗ್ ಮಾಡೋಣ ಅಂತ ಒಂಚೂರು ಗೊತ್ತಿಲ್ಲ. ನೀನೇ ಇವತ್ತು ನನಗೆ ಹೇಳ್ಕೊಡ್ಬೇಕು. ಓಕೆ, ನಾನು ಹೇಳ್ಕೊಡ್ತೀನಿ. ಕೇಕ್ ಮಾಡೋದು ತುಂಬಾ ಈಸಿ ಅಚ್ಚು. ಫಸ್ಟ್ ಕೇಕ್ ಮಾಡ್ಬೇಕಂದ್ರೆ ಫಸ್ಟ್ ಎಗ್ ತಗೋಬೇಕು. ಎಗ್ ಒಳಗೆ ಯೆಲ್ಲೋ ಕಲರ್ ಇರ್ತಲ್ಲ, ಅದನ್ನ ಫಸ್ಟ್ ಸಪರೇಟ್ ಆಗಿ ಇಟ್ಬಿಟ್ಟು ಆ ವೈಟ್ ಕಲರ್ ಎಗ್ ನ ಹಾಕ್ಬಿಟ್ಟು ಸ್ವಲ್ಪ ಬೀಟ್ ಮಾಡ್ಬೇಕು. ಬೀಟ್ ಮಾಡಿದ್ರೆ ಒಳ್ಳೆ ಕ್ರೀಮ್ ತರ ಬರುತ್ತೆ. ಆಮೇಲೆ ಸ್ವಲ್ಪ ಅದರಲ್ಲಿ ಮೈದಾ ಹಿಟ್ಟು ಹಾಕ್ಬೇಕು. ಆಮೇಲೆ ಸಕ್ಕರೆನ ಪೌಡರ್ ಮಾಡಿ ಹಾಕ್ಬೇಕು. ನಮಗೆ ಯಾವ ತರ ಫ್ಲೇವರ್ ಬೇಕೋ ಅಂತ ಫ್ಲೇವರ್ ಎಸೆನ್ಸ್ ಹಾಕ್ಬೇಕು, ಗೊತ್ತಾಯ್ತಾ? ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ಅದರೊಳಗೆ ಬಟರ್ ಬೇಕಂದ್ರೆ ಬಟರ್ ಹಾಕೋಬಹುದು, ಇನ್ನೊಂದು ಆಯಿಲ್ ಬೇಕಂದ್ರೆ ಆಯಿಲ್ ಹಾಕೋಬಹುದು. ಚೆನ್ನಾಗಿ ಹಾಕೊಂಡು ಇದರಲ್ಲಿ ನಟ್ಸ್ ಎಲ್ಲ ಹಾಕ್ತಾರೆ, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಬೇಕಿಂಗ್ ಟ್ರೇ ಅಲ್ಲಿ ಹಾಕಿ ಅದನ್ನ ಓವನ್ ಅಲ್ಲಿ ಇಟ್ವಿ ಅಂದ್ರೆ ಒಳ್ಳೆ ಕೇಕ್ ರೆಡಿ ಆಗುತ್ತೆ. ಸೂಪರ್ ಆಗಿರುತ್ತೆ. ಇನ್ನೊಂದು ಮರ್ತೋಗ್ಬಿಟ್ಟು, ಅದರಲ್ಲಿ ಬೇಕಿಂಗ್ ಪೌಡರ್ ಹಾಕ್ಬೇಕು ಮತ್ತೆ ಬೇಕಿಂಗ್ ಸೋಡಾ ಹಾಕ್ಬೇಕು. ಇದು ಹಾಕಿದ್ರೆ ಮಾತ್ರ ಕೇಕು ಸೂಪರ್ ಆಗಿ ಒಳ್ಳೆ ಸ್ಪಾಂಜ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ವಾವ್ ಚುಪ್ಪಿ, ನೀನ್ ಹೇಳ್ತಾ ಇರೋದು ಕೇಳಿದ್ರೆ ಹೀಗೆ ಕೇಕ್ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಹೌದಾ ಅಚ್ಚು? ಹೌದು ಚುಪ್ಪಿ, ಬಾ ಬೇಗ ಬೇಗ ರೆಡಿ ಮಾಡೋಣ. ಓಕೆ, ನೋಡ್ದಾ? ವೈಟ್ ಎಗ್ ಬೀಟ್ ಮಾಡಿದ್ರೆ ಈ ತರ ಬರುತ್ತೆ. ನೋಡಿದ್ರಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದೀನಿ. ಈಗ ಇದನ್ನ ನಾವು ಟ್ರೇಗೆ ಚೀಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಈ ಟ್ರೇ ಅಲ್ಲಿ ಈ ಮಿಕ್ಸ್ ಮಾಡಿರಂತ ಕೇಕ್ ಮಿಕ್ಸಿಂಗ್ ನ ಹಾಕೊಳ್ಳೋಣ. ಚುಪ್ಪಿ, ಏನಚ್ಚು? ಚುಪ್ಪಿ, ನಿನ್ನತ್ರ ಈ ಕಪ್ ಕೇಕ್ ಮಾಡ್ತಾರಲ್ಲ, ಅದು ಟ್ರೇ ಇಲ್ವಾ? ಇದೆ ಅಚ್ಚು, ಅದ್ರಲ್ಲೇ ಕೇಕ್ ಮಾಡೋಣ. ಸಣ್ಣ ಸಣ್ಣ ಕೇಕ್ ನೋಡೋದಕ್ಕೆ ತುಂಬಾ ಇಷ್ಟ, ಅದನ್ನೇ ಮಾಡಿ ತಿನ್ನೋಣ ಚುಪ್ಪಿ. ಓಕೆ, ಈಗ ಈ ತರ ಕಪ್ ಕೇಕ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕ್ರೀಮ್ ನ ಹಾಕೋಬೇಕು. ಆಮೇಲೆ ಆ ಟ್ರೇನ ಇದ್ರೊಳಗೆ ಇಡಬೇಕು. ಒಂದೊಂದು ಮನೇಲಿ ಈ ತರ ಇರಲ್ವಲ್ಲ ಚುಪ್ಪಿ, ಆಗೇನ್ ಮಾಡೋದು? ಈ ತರ ಇಲ್ಲ ಅಂದ್ರೆ ಮೈಕ್ರೋವೇವ್ ಇರುತ್ತಲ್ಲ, ಅದ್ರೊಳಗೆ ಇಡಬೇಕು. ಹೌದೌದು, ನನ್ ಮರ್ತೋಗ್ಬಿಟ್ಟು. ಎಲ್ಲಿ ಸೈಡ್ ಬಿಡು, ಹೆಂಗೆ ಬೇಕಾಗತ್ತಂತ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಬೇಕಾಗ್ತಾ ಇದೆಯಲ್ಲ ಚುಪ್ಪಿ. ಹೌದಚ್ಚು. ಅಚ್ಚು, ಈಗ ಕೇಕ್ ರೆಡಿ ಆಯ್ತು, ತೆಗಿಯೋಣವಾ? ಓಕೆ. ವಾವ್, ಯಾಕೆ ಚುಪ್ಪಿ ಕೆಳಗಿಟ್ಬಿಟ್ಟೆ? ಅದು ತುಂಬಾ ಬಿಸಿ ಇದೆ ಅಚ್ಚು, ಅದಕ್ಕೆ ಕೆಳಗಿಟ್ಟಿದ್ದೀನಿ, ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ. ಹೌದಾ? ಹೌದು, ಫುಲ್ ಆಗಿ ತಣ್ಣಗಾದ್ಮೇಲೆ ಆಮೇಲೆ ತೆಗಿಬೇಕು, ಇಲ್ಲಾಂದ್ರೆ ಅದು ಮುದ್ದೆ ತರ ಆಗ್ಬಿಡತ್ತಚ್ಚು. ಹೌದಾ ಚುಪ್ಪಿ? ಆಮೇಲೆ ಆ ಕೇಕ್ ಮೇಲೆ ಈ ತರ ಕ್ರೀಮ್ ಹಾಕ್ಬೇಕಚ್ಚು. ನಾನು ಹಾಕ್ತೀನಿ ಕೊಡು ಚುಪ್ಪಿ. ಈ ತರನಾ? ಹೌದು, ನಾನು ಹಾಕ್ತೀನಿ.
ನಾನು ಹಾಕ್ತೀನಿ. ಫ್ರೆಂಡ್ಸ್, ನಾವು ಮಾಡಿರೋಂತ ಕಪ್ ಕೇಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀವಿ. ನೀವು ಈ ತರ ಕಪ್ ಕೇಕ್ ಮಾಡ್ಬೇಕಂತ ಹೇಳಿದ್ರೆ ದೊಡ್ಡವ್ರ ಹೆಲ್ಪ್ ತಗೊಂಡು ಮನೆಯಲ್ಲಿ ಕಪ್ ಕೇಕ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರೀಲೇಬೇಡಿ. ಹಾಗೆ ಈ ನ್ಯೂ ಇಯರ್ ನ ಇದೇ ತರ ನೀವು ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಮಾಡ್ಕೊಂಡು ಒಳ್ಳೆ ಸೆಲೆಬ್ರೇಟ್ ಮಾಡಿ, ಒಳ್ಳೆ ಖುಷಿಯಾಗಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ವತಿಯಿಂದ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್.